ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಇಲ್ಲಿ ಆಪರೇಷನ್ ರಿಸರ್ಚಲ್ಲಿ ನಾನಿವಾಗ ಒಂದು ಪ್ರಾಬ್ಲಮ್ಸನ್ನು ಮಾಡ್ತಾಯಿದ್ದೀನಿ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು, ನಿಮಗೆ ಸೆಕೆಂಡ್ ಯೂಟಿಗೆ ಯೂಸ್ ಆಗ್ಬೋದು. ಯಾಕಂದರೆ ಇದು ಲಾಸ್ಟ್ ಯೂನಿಟ್ಟು. ಇದು ನಿಮಗೆ ಬಂದುಬಿಟ್ಟು 21 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಫೈನಲ್ ಎಕ್ಸಾಮ್ಗೂ ಕೂಡ ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ. LPP ಸಮ್ಮು. ಸಾಲ್ವ್ ದ ಫಾಲೋಯಿಂಗ್ LPP ಗ್ರಾಫಿಕಲಿ. ಓಕೆ. ಮಿನಿಮಮ್ ಆಫ್ Z is equals to 5x plus 4y. Subject to the constraints 4x plus y is greater than or equals to 40 and 2x plus 3y is greater than or equals to 60. Both is greater than side. X and y is non-negativity restriction, that is a greater than or equal to 0. Then how to calculate? The solution part is okay. First we have to consider the subject to the constraints. First equation and this is a second equation. If we have to inequalities to equality, we have to convert and consider the equation 1. First one, 4x plus y is equals to 40. Then when put a x is equals to 0, consider x is equals to 0, then y is equals to 40. Then the xy points are 0, 40. Okay. Put y is equals to 0, then x is equals to 4x is equals to 10, 4x is equals to 40 and x is equals to 40 divided by 4, that is equals to 10. Then 10, 0. These two equation points ತೆಗೆದುಬಿಟ್ಟು ಇಲ್ಲಿ ಸೆಕೆಂಡ್ ಇಕ್ವೇಷನ್ ಬಂದುಬಿಟ್ಟು ನಿಮಗೆ 2x plus 3y is equal to 60 ತೊಗೊಳ್ತೀರಾ. ಈಕ್ವಾಲಿಟಿ ತೊಗೊಳ್ತೀವಿ. ಪುಟ್ x is equals to 0, then y is equals to ಅಂದರೆ 3y is equals to 60, y is equals to 60 divided by 3, that is equals to 20. ಅಂದರೆ ಇಲ್ಲಿ 0, 20. Then next ಬಂದುಬಿಟ್ಟು ಇಲ್ಲಿ put y is equals to 0, then 2x is equals to 60, then x is equals to 60 divided by 2, that is equals to 30. ಅಂದರೆ 30, 0. ಇಲ್ಲಿ ಇದೆರಡು ಪಾಯಿಂಟ್ಸ್ ಬಂತು ನಮಗೆ, ಇಲ್ಲಿ 2 ಪಾಯಿಂಟ್ಸು ಬಂತು. ಈಗ ಗ್ರಾಫ್ ತೊಗೊಳ್ತೀವಿ ನಾವು, x ಆಕ್ಸಸ್ ವರ್ಸಸ್ y ಆಕ್ಸಸ್. ಓಕೆ. ಪಾಯಿಂಟ್ಸಲ್ಲಿ ಬಂದುಬಿಟ್ಟು ಈಗ 40, ಇಲ್ಲಿ 30 ಇದೆ. ಓಕೆ. 10, 20, 30, 10, 20, 30, 40. ಓಕೆ. ಫಸ್ಟ್ ಇಕ್ವೇಷನ್ಸ್ ಏನಿದೆ 0, 40. ಸೆಕೆಂಡ್ ಇಲ್ಲಿ 10, 0, 10. ಇದೊಂದನ್ನು ಜಾಯಿನ್ ಮಾಡ್ತೀವಿ ನಾವಿಲ್ಲಿ, ಈ ಪಾಯಿಂಟ್ ಎರಡನ್ನು. ಇದು ಫಸ್ಟ್ ಇಕ್ವೇಷನ್ನು, ಹೌದಾ. ಸೆಕೆಂಡ್ ಇಕ್ವೇಷನ್ ಬಂದುಬಿಟ್ಟು 20, 30. ಓಕೆ. y is 20 and this one is a 30. We are joining these two equations. Okay. This is a second equation. Okay. Then we have to see, ಇಲ್ಲಿ ನೋಡಿ, ಎರಡನ್ನು ನೋಡಿದಾಗ ನಮಗಲ್ಲಿ 2 greater than or equal to ಇದೆ. Then both is more than side means this is also more than side. Okay. This is also more than side. Then it is a feasible area is both it meets in this area. Okay, in this area. Then this is considered as a feasible area, feasible region. ನೀವಿಲ್ಲಿ ಕನ್ಫ್ಯೂಷನ್ ಎಲ್ಲಿ ಆಗ್ತೀರಾ ಅಂದರೆ ಶೇಡೆಡ್ ಏರಿಯಾ ಕನ್ಫ್ಯೂಷನ್ ಆಗ್ತೀರಾ. ಬಟ್ ಬೋತ್ ಈಸ್ ಮೋರ್ ದ್ಯಾನ್ ಸೈಡ್ ಅಂದಾಗ 2 ಎಲ್ಲಿ ಬರುತ್ತೆ, ಈ ಏರಿಯಾದಲ್ಲಿ ಬರುತ್ತೆ.
ಯಾಕಂದರೆ ಇದು ಮೇಲ್ಗಡೆನೇ ಹೋಗೋದು, ಇದು ಮೇಲ್ಗಡೆ, ಇದು ಕೂಡ ಮೇಲ್ಗಡೆ, ಅಂದರೆ ಎರಡು ಮೀಟ್ ಆಗೋದು ಇನ್ ದಿಸ್ ಏರಿಯಾ. ಈಗ ಅಲ್ಲಿ ಎರಡು ಲೆಸ್ ದೆನ್ ಅಂದರೆ ಇದು ಬರ್ತಿತ್ತು ಕೆಳಗಡೆ ಜೀರೋದಲ್ಲಿ, ಜೀರೋ ಸೈಡು ಬರ್ತಿತ್ತು. ಓಕೆ, ಒನ್ ಮೋರ್ ದೆನ್ ಒನ್ ಲೆಸ್ ದೆನ್ ಅಂದಾಗ ಇದು ಏರಿಯಾ ಅಂದರೆ ಇಲ್ಲಿ ಬರ್ತಿತ್ತು, ಇಲ್ಲೇ 30 20 ಇದೆಲ್ಲ ಇಲ್ಲಿ 40 ಇದು ಇಲ್ಲಿ ಬರ್ತಿತ್ತು. ಇದು ಮೋರ್ ದ್ಯಾನು ಮತ್ತು ಇದು ಲೆಸ್ ದ್ಯಾನ್ ಇಂದಾಗ ಇಲ್ಲಿ ಬರ್ತಿತ್ತು. ಬಟ್ ಎರಡು ಇಕ್ವೇಷನ್ ಕೂಡ ಮೋರ್ ದ್ಯಾನ್ ಇರೋದ್ರಿಂದ ಅಲ್ಲೇ ಫಿಸಿಬಲ್ ಏರಿಯಾ ಈಸ್ ಔಟ್ಸೈಡ್ ದ ರೇಂಜ್. ಇಲ್ಲ, ಔಟ್ಸೈಡ್ ಎರಡು ಮೇಲ್ಗಡೆ ಬರುತ್ತೆ. ಇಲ್ಲಿ ಪಾಯಿಂಟ್ಸ್ ಬಂದುಬಿಟ್ಟು ನಮಗೆ ದಿಸ್ ಈಸ್ ಬಿ, ದಿಸ್ ಒನ್ ಈಸ್ ಸಿ. ಎ ಬಂದುಬಿಟ್ಟಿಲ್ಲೇ x0 ಇದೆ, y ಏನಿದೆ 40 ಇದೆ. ಹೌದಾ, ಇಲ್ಲಿ ಬಂದುಬಿಟ್ಟಿಲ್ಲೇ ಓಕೆ, ಇಲ್ಲೇ 5 ಬರುತ್ತೆ, ಇಲ್ಲಿ 6. ಬಿ ಪಾಯಿಂಟ್ಸ್ ಏನಿದೆ ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ ನಾನು. ಎ ಪಾಯಿಂಟು 0,40 ಕಾರ್ನರ್ ಪಾಯಿಂಟ್ಸು. ದೆನ್ ಬಿ ಪಾಯಿಂಟ್ಸು, ಬಿ ಈಸ್ 6,16 ಐ ಥಿಂಕ್ ಸೊ. ಓಕೆ, ಸಿ 30,0. ಹೌದಾ, ಈಗ ಇಲ್ಲಿ ಜೆಡ್ ಅಂತಿದೆ. ಹೌದಾ, ಜೆಡ್ ಈಸ್ ಈಕ್ವಲ್ಸ್ ಟು ಮಿನಿಮಮ್ ಆಫ್ ಜೆಡ್ ಈಸ್ ಈಕ್ವಲ್ಸ್ ಟು 5x + 4y. minimum of z is equals to 5x plus 4y. ಹೌದಾ, ಈ ಕಾರ್ನರ್ ಪಾಯಿಂಟ್ಸನ್ನು ಇಲ್ಲಿ ಹಾಕ್ತೀರಾ ನೀವು. ಈ ಕಾರ್ನರ್ ಪಾಯಿಂಟ್ಸನ್ನು ಇಲ್ಲಿ ನಾವು ಹಾಕ್ಕೊಳ್ತೀವಿ. z is equals to, ಈಗ 5 × 0 0 ಆಗಿಬಿಡ್ತಾ, 4 × 4 16, ಇಲ್ಲೇನಾಯಿತು 160. ಹೌದಾ, 4 × 40 that is equal to 160. 4 × 4 16. ಓಕೆ, ದೆನ್ ಜೆಡ್ ಈಸ್ ಈಕ್ವಲ್ಸ್ ಟು ಬಿ ವ್ಯಾಲ್ಯೂ 6,16. ಹೌದಾ, ಜೆಡ್ ಈಸ್ ಈಕ್ವಲ್ಸ್ ಟು 5 × 6. ಜೆಡ್ ಈಸ್ ಈಕ್ವಲ್ಸ್ ಟು 5 × 6 ಪ್ಲಸ್ 4 × 16. 5 × 6 ಅಂದಾಗ 30, 5 ಪ್ಲಸ್ 16 × 4 that is 64. That's is equals to total is equals to ಇಲ್ಲಿ 60 plus 30 90. 94 is a value. The third equation ಬಂದುಬಿಟ್ಟು ಇಲ್ಲೇ ಸಿ ಕಾರ್ನರ್ ಪಾಯಿಂಟು 30,0. 30,0 ಅಂದಾಗ z is equals to 5 × 30 plus 4 × 0. That is a 0. 150 is the answer. Which one is minimum? Minimum ಅಂದಿದ್ದಾರಲ್ಲ, which one is minimum? This one is a minimum. Then you have to write it. Z is equals to 94 for the corner points. 6,16. Okay, this is a complete solution of this LPP ಇದು ಕಂಪ್ಲೀಟ್ ಸೊಲ್ಯೂಷನ್ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ಇದು 1A ಕ್ವಶನ್ನು. ಈಗ ಇನ್ನೊಂದು ಯಾವುದಾದ್ರೂ ಒಂದಲ್ಲಿ ಚಾಪ್ಟರ್ ತಗೊಂಡಾಗ ಟ್ರಾನ್ಸ್ಪೋರ್ಟೇಷನ್ ತಗೊಳ್ತೀನಿ. ಇಲ್ಲಿ ಮ್ಯಾಟ್ರಿಕ್ಸ್ NWCR ಅಂತೂ ಈಸಿಯಾಗಿ ಮಾಡ್ತೀರಾ. ಮ್ಯಾಟ್ರಿಕ್ಸ್ ಮಿನಿಮ ಒಂದು ಸ್ವಲ್ಪ ಏನೋ ಕನ್ಫ್ಯೂಷನ್ ಇರ್ತೀರ. ಇಲ್ಲಿ ಮ್ಯಾಟ್ರಿಕ್ಸ್ ಮಿನಿಮ ಮೆಥಡ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ MMM ಮೆಥಡು ಅಂತ ಹೇಳ್ತೀವಿ ನಾವು. ಓಕೆ, ಫ್ಯಾಕ್ಟ್ರಿ XYZ ಒಂದು ಪ್ರಾಬ್ಲಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಎಕ್ಸಸೈಸ್ ಟೆಕ್ಸ್ಟ್ ಬುಕ್ಕಲ್ಲಿದ್ದ ಇದು. That is AI availability. This is a BJ, that is a requirement. Okay, 873 389 1135 60 70 80. Okay, 50 80 and 80. ಓಕೆ, ಇಲ್ಲಿ ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್ ಅಂದ ತಕ್ಷಣ ನಿಮಗೆ ಅಲ್ಲಿ ಲೀಸ್ಟ್ ವ್ಯಾಲ್ಯೂ ಅಂದರೆ ಮಿನಿಮಮ್ ವ್ಯಾಲ್ಯೂ. ಈ ಮ್ಯಾಟ್ರಿಕ್ಸಲ್ಲಿ ಇದು AI ಮತ್ತು BJ ಬಿಟ್ಬಿಟ್ಟು ಮ್ಯಾಟ್ರಿಕ್ಸಲ್ಲಿ ಸಣ್ಣದು ಯಾವುದು ವ್ಯಾಲ್ಯೂ ಅಂತ ನೋಡ್ತೀರಾ. ಮಿನಿಮಮ್ ವ್ಯಾಲ್ಯೂ ಇಲ್ಲಿ 3 ಇದೆ. ಹೌದಾ, 3 ಇದೆ. ಮತ್ತು ಒಂದು ಯಾವುದಾದ್ರೂ ಒಂದು ತಗೊಳ್ಳೋಣ. ಇಲ್ಲಿ ಫಸ್ಟ್ ಈ 3ನ ತಗೊಳ್ತೀನಿ ನಾನು.
ಇಲ್ಲಿ ಕಂಪೇರ್ ಮಾಡಿದಾಗ ಎ ಐ ಮತ್ತು ಬಿ ಜೆನ ಕಂಪೇರ್ ಮಾಡಿದಾಗ 60 ಮತ್ತು 80 ಇದೆ. ಇಲ್ಲಿ 60 ಮತ್ತು ಇಲ್ಲಿ 80 ಇದೆ. ಇದರಲ್ಲಿ ಮಿನಿಮಮ್ ಯಾವುದು 60, ಹೌದಾ? ಅವೈಲೇಬಿಲಿಟಿ ಈಸ್ 60. ದೆನ್ ನೀವು ಹ್ಯಾವ್ ಟು ರೈಟ್ ಇಟ್ 60 ಹಿಯಾ. ದ ಕಾರ್ನರಲ್ಲಿ ತೊಗೊಂಡ್ಬಿಡ್ತೀರಾ. ಇದೇನಾಗ್ಬಿಡ್ತು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಹೋಗ್ಬಿಡ್ತು. ಅದನ್ನು ಒಂದು ಲೈನ್ ಎಳ್ಕೊಂಡು ಬಿಡ್ತೀರಾ. 80 - 60 ಏನಾಯ್ತು ಇಲ್ಲಿ 20. ಓಕೆ, ಮತ್ತೀಗ ಇದು 80 ಹೋಗ್ಬಿಡ್ತು. ಇದು 80 ಹೋಗ್ಬಿಟ್ಟು 20 ಆಯ್ತಲ್ಲೇ. ಮತ್ತು ಇದರಲ್ಲಿ ನೋಡ್ತೀರಾ, ಇದರಲ್ಲಿ 3 ಒಂದು 3 ತೊಗೊಳ್ತೀವಿ. ಸೆಕೆಂಡ್ ಲೈನಲ್ಲಿರೋದು ಫಸ್ಟ್ ತೊಗೋತೀನಿ. 50 ಮತ್ತು 70 ಇದೆ. ನಾನು ಏನು ಮಾಡ್ತೀನಿ, ಇಲ್ಲಿ 50ನ ತೊಗೊಂಡ್ಬಿಡ್ತೀನಿ ಕಾರ್ನರಲ್ಲಿ. 15 ತೊಗೊಂಡಾಗ ಇಲ್ಲಿ 50 ಹೋಗ್ಬಿಡ್ತಿದ್ದು, 0 ಆಗಿಬಿಡ್ತು. 50 ರಿಕ್ವೈರ್ಮೆಂಟು ಅದು ಹೋಗ್ಬಿಡ್ತು. ಇಲ್ಲಿ 70 - 50 ಮೈನಸ್ ಮಾಡ್ತೀವಿ, ಅಲ್ಲಿ 20 ಉಳ್ಕೊಳ್ತು ನಮಗೆ. ಮತ್ತು ಇನ್ನೊಂದು 3 ಇದೆ ಅಲ್ಲ, ಅದರಲ್ಲಿ ಮಿನಿಮಮ್ 3 ಇದೆ. ಇಲ್ಲಿ 80 ಮತ್ತು 80 ಇದೆ, ಬೋತ್ ದ ಸೈಡ್ 80ನ ಎರಡೂ ಸೈಡು 80 ಇದೆ. ಅದಕ್ಕೆ ಎರಡೂ ಸೈಡು ತೆಗೆದುಬಿಡ್ತೀನಿ ನಾನು. ಓಕೆ, ಉಳಿದಿರೋದೇನು ಇವಾಗ 9 ಒಂದೇ. ಅಲ್ಲಿ 20 ಇದೆ, ಅಲ್ಲಿ 20 ಇದೆ. 20ನ ಇಲ್ಲಿ ಹಾಕಿಬಿಡ್ತೀವಿ. 20ನ ತೊಗೊಂಡ್ಬಿಡ್ತೀನಿ ಅಲ್ಲೇ. ಓಕೆ, ಇದು ನಮ್ಮದು ಏನಿದೆ ಅಲ್ಲ, ಈಗ ಅಲೋಕೇಶನ್ ಆಯಿತು ನಮಗೆ. ಇಲ್ಲಿ ಬಂದುಬಿಟ್ಟು ನಾವು ಅಲೋಕೇಶನ್ನ ಹೆಂಗೆ ಬರಿತೀವಿ, ಇಲ್ಲಿ ಎಕ್ಸ್, ಇಲ್ಲಿಂದ ಫಸ್ಟ್ ಎ ಅಂತಿದೆ, ಇಲ್ಲಿ ಜೆಡ್ಡಲ್ಲಿ ಬಂದಿದೆ ಒಂದು ಅಲೋಕೇಶನು. ಅಲ್ಲಿ x11 ಮಿನಿಮಮ್ ಅಲ್ಲಿ ತೊಗೊಂಡಿದ್ದು ನಾವು 60ನ. ಓಕೆ, ನೆಕ್ಸ್ಟ್ x21 50, ಹೌದಾ? ಇಲ್ಲಿ x23 ಅಂದರೆ ಬಿ ಮತ್ತು ಜೆಡ್ ಬರೋದ್ರಿಂದ 23 ಅಲ್ಲಿ ಮಿನಿಮಮ್ ಎಷ್ಟು ತೊಗೊಂಡಿರೋದು ನಾವು 20. ನೆಕ್ಸ್ಟು x32 ಅಲ್ಲಿ ಇಲ್ಲಿ ಎಷ್ಟು ತೊಗೊಂಡಿದ್ದೀವಿ ನಾವು 80 ತೊಗೊಂಡಿದ್ದೀವಿ. 80 ಬೋತ್ ದ ಸೈಡ್. 4 ಹಾಕ್ಕೊಂಡ್ಬಿಟ್ಟೆ ನಾನು. ಇಲ್ಲಿ ಕ್ಯಾನ್ಸಲ್ ಆಗಿ ಕಂಪ್ಲೀಟಾಗಿ ನಮಗೆ ಇಲ್ಲಿ 20 ಬಂದುಬಿಡ್ತು. ಅದು ಕೂಡ ಅಲ್ಲಿ ಹೋಗ್ಬಿಡ್ತು. 20 0 ಆಗಿಬಿಡ್ತದಲ್ಲಿ. ಓಕೆ, ನೆಕ್ಸ್ಟ್ ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕಂದ್ರೆ Z ಡಬಲ್ ಸಮೇಷನ್ ಆಫ್ CIJ ಇಂಟು XIJ, ಹೌದಾ? ವೇರ್ I 1 to n and J 1 to m. Okay, then here you have to multiply this 60 into 60 into 3 180 plus ಇಲ್ಲಿ 50 into 3 150. ಅದು ಅಲೋಕೇಶನ್ ಆಗಿದೆ ಅಲ್ಲ, ಅದನ್ನೇ ಮತ್ತು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀವಿ ನಾವಿಲ್ಲಿ. 9 into 20 180 ಪ್ಲಸ್ 80 into 3 240. ಓಕೆ, ದೆನ್ ಯು ಆರ್ ಆ್ಯಡಿಂಗ್ ದಿಸ್ 80 into 3 ಆ್ಯಡ್ ಮಾಡಿ ಇಲ್ಲಿ ಇದನ್ನು ಎಲ್ಲನೂ ಆ್ಯಡ್ ಆನ್ ಮಾಡ್ಕೊಳ್ತೀರಾ. ನೋಡಿ, ಇಲ್ಲಿ ಆನ್ಸರ್ ಬಂದುಬಿಟ್ಟು ನಿಮಗೆ 750 ಈಸ್ ಆನ್ಸರ್. ಆ್ಯಡ್ ಆನ್ ಮಾಡ್ಕೊಂಡ್ಬಿಟ್ಟು ಬರೀತೀರಾ. ಮತ್ತು ಅದು ಡಿಜೆನ್ರೇಟ್ ಸೊಲ್ಯೂಷನ್ ಕೇಳಿದರೆ ಹೆಂಗೆ ಮಾಡಬೇಕು ಅಂತ. m+n -1 ಅಲೋಕೇಶನ್ಸ್, ಹೌದಾ? ಈಗ m+n, ವಾಟ್ ಈಸ್ m? 1 2 3 ಎಷ್ಟಿದೆ ಅಲ್ಲಿ? 3 ಇದೆ. 3 ಪ್ಲಸ್ ಇಲ್ಲಿ ಎಷ್ಟಿದೆ? 3 ಇದೆ. ಇಲ್ಲಿಯೂ 3 + 3 -1 ಅಂದರೆ 6 -1 ಇಲ್ಲೇನಾಯಿತು? 5 ಆಯಿತು. ಅಲೋಕೇಶನ್ ಎಷ್ಟಿದೆ? 1 2 3 4 ಇದೆ. ಇಲ್ಲಿ ಅಲೋಕೇಶನ್ = 4 ಅಂದರೆ ಇಲ್ಲಿ m+n -1 ಈಸ್ ನಾಟ್ ಈಕ್ವಲ್ ಟು ದ್ಯಾಟ್ ಅಲೋಕೇಶನ್. ದೆನ್ ಇಟ್ ಈಸ್ ಅ ಡಿಜೆನರೇಟ್ ಸೊಲ್ಯೂಷನ್. ಎರಡು ಈಕ್ವಲ್ ಬಂದರೆ ನಾನ್ ಡಿಜೆನರೇಟ್ ಸೊಲ್ಯೂಷನ್ನು. ಇದೇನಾಗುತ್ತೆ ಇಲ್ಲಿ? ಡಿಜೆನರೇಟ್ ಸೊಲ್ಯೂಷನ್ ಅಂತ. ಓಕೆ ಸ್ಟೂಡೆಂಟ್ಸ್, ಇದು ಏನಿದೆ ಅಲ್ಲ ನಿಮ್ಮದು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡು ಟ್ರಾನ್ಸ್ಪೋರ್ಟೇಷನಲ್ಲಿ. ಓಕೆ, ದೆನ್ ಥರ್ಡ್ ಕ್ವಶನ್ ಇನ್ನೊಂದು ತಗೊಳ್ತೀನಿ ನೋಡಿ ಇಲ್ಲಿ ಇದೇ ವಿಡಿಯೋದಲ್ಲಿ. ಅಂದರೆ ನಿಮಗೆ ಒಂದು ಕಂಪ್ಲೀಟ್ ಓವರ್ ಯೂಸ್ಫುಲ್ ಆಗುತ್ತೆ ಇಲ್ಲಿ ತಗೊಂಡಾಗ, ಅಂದರೆ ಮಾಡಿದರೆ ಕೂಡ. ಈಗ ಒಂದು ನಾನು ರಿಪ್ಲೇಸ್ಮೆಂಟ್ ಈಸಿ ಆಗುತ್ತೆ, ಗೇಮ್ ಥಿಯರಿ ಈಸಿ ಆಗುತ್ತೆ. ಇಲ್ಲಿ ನಾನು ತಗೊಳ್ತಾ ಇರೋದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು, ಇನ್ವೆಂಟ್ರಿ ಥಿಯರಿ. ಓಕೆ, ಇನ್ವೆಂಟ್ರಿ ಥಿಯರಿದು
ಥರ್ಡ್ ಕ್ವಶನ್ನು. ಇನ್ವೆಂಟ್ರಿ ಥೇರಿ ಏನಾಗುತ್ತಲ್ಲಿ, ಫಸ್ಟ್ ಈಗ ಮಾಡೆಲ್ 1 ತೊಗೊಂಡ್ರೆ ಮಾಡೆಲ್ 1ನಲ್ಲಿ ಡಿಮ್ಯಾಂಡ್ ರೇಟ್ ಆರ್ ಇಸ್ ಈಕ್ವಲ್ಸ್ ಟು ಅಲ್ಲಿ 10,000 ಕೊಟ್ಟಿದ್ದಾರಲ್ಲಿ ಡಿಮ್ಯಾಂಡ್ ರೇಟ್. ರಿಪ್ಲೆನಿಶ್ಮೆಂಟ್ ಕಾಸ್ಟ್ ದಟ್ ಈಸ್ C3 is equals to ₹200. Okay. Then C1 is a maintenance cost that is ₹10 per year. This is also per year. This is also per year. Just you have to check it once. Both is per year or not. Okay. ಚೆಕ್ ಮಾಡಿಬಿಟ್ಟು ಈಗ C1 C3 ಮತ್ತು R ಕೊಟ್ಟಿದ್ದಾರಲ್ಲಿ. C1 ಅಂದರೆ ರಿಪ್ಲೆನಿಶ್ಮೆಂಟ್ ಕಾಸ್ಟು, C1 ಇದು C3 ಅಂದರೆ ಸೆಟಪ್ ಕಾಸ್ಟು, ರಿಪ್ಲೆನಿಶ್ಮೆಂಟ್ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಪ್ಲೇಸಿಂಗ್ ಆ್ಯನ್ ಆರ್ಡರ್ ಕಾಸ್ಟು ಅಂತ ಹೇಳ್ತೀವಿ. C1 ಅಂದರೆ ಹೋಲ್ಡಿಂಗ್ ಕಾಸ್ಟ್ ಇರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಸ್ಟೋರೇಜ್ ಕಾಸ್ಟ್ ಇರ್ಬೋದು ನಿಮಗೆ. ಓಕೆ, ಈಗ ಇದು 3 ಕೊಟ್ಟಿದ್ದಾರೆ ಅಂದರೆ ಮಾಡೆಲ್ 1 ತೊಗೊಳ್ತೀವಿ ನಾವು. ಮಾಡೆಲ್ 1 ಇದರಲ್ಲಿ ಏನು ಕೇಳಿದ್ದಾರೆ ಅವರು, EOQ ಅಂತ ಕೇಳ್ತಾರೆ. 2 ಕ್ವಶನ್ ಕೇಳ್ತಾರೆ ನಿಮಗೆ. ಫಸ್ಟು, ಸೆಕೆಂಡು ಮಿನಿಮಮ್ ಆ್ಯಾವ್ರೇಜ್ ಇನ್ವೆಂಟ್ರಿ ಕಾಸ್ಟ್ ದಟ್ ಈಸ್ C(Q). ಬೇಕಿದ್ರೆ ಅದಕ್ಕೆ ರೀಆರ್ಡರ್ ಟೈಮು ಮಾಡಿಬಿಡೋಣ ಅಂತಿಲ್ಲಿ. EOQ ಅಂತಂದರೆ Q is equals to square root of 2C3R by C1. Just you are substituting the values. 2 into C3 is 200, R is 10,000 divided by C1 is 10. Okay, just you have to calculate it properly and take a. Okay, 40 lakh ಕ್ಯಾಲ್ಕುಲೇಟ್ ಮಾಡಿ ಸರಿಯಾಗಿ. 40 lakh divided by 10 means that is a becomes as a 4 lakh is a you are reduced, that is, and you have to take a square root of this one. Answer is 632.45 is the answer. Okay, ಸೆಕೆಂಡ್ ಬಂದುಬಿಟ್ಟು ನಿಮಗೆ ಇಲ್ಲಿ ಟಿ ಅಂತ ತೊಗೊಳ್ತೀವಿ, ಟೈಮ್ ಅದು ಹೌದಾ, ರೀಆರ್ಡರ್ ಟೈಮ್ ಬಂದುಬಿಟ್ಟು ಇದು EOQ or ELS. ಇದು T is equals to Q divided by R. What is Q? Q is a 632.45 divided by what is R? R is a 10,000 is equals to 0.063245. Okay, is the answer. Then n ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? n is equals to 1 divided by t. Okay, n is equals to 1 divided by t, that is equals to 1 divided by 0.063245 ನ ಹಾಕ್ತೀರಾ ಇಲ್ಲಿ. ಒಂದು ನಿಮಿಷ, ಅದು ಆನ್ಸರ್ ಬಂದುಬಿಟ್ಟು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಇಲ್ಲಿ 15.811. ಓಕೆ, ಲಾಸ್ಟ್ ಒನ್ ಈಸ್ C(Q) is equals to the square root of 2C1 C3R. ಓಕೆ, ಸ್ಕ್ವೇರ್ ರೂಟ್ ಆಫ್ 2 ಇಂಟು R ಅಂದರೆ 10,000 ಇಂಟು C3 ಅಂದರೆ 200 ಇಂಟು C1 ಅಂದ್ರಲ್ಲಿ 10 ಅಂತಿದೆ ಹೌದಾ. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸ್ಕ್ವೇರ್ ರೂಟ್ ತೆಗೆದು ಆನ್ಸರನ್ನು ನನಗೆ ಕಮೆಂಟ್ ಮಾಡಿ ಅದನ್ನು ಎಷ್ಟು ಬಂತು ಅಂಥೇಳಿ C(Q)ನ. ಓಕೆ ಸ್ಟೂಡೆಂಟ್ಸ್, ನೋಡಿ ಇದು ನನಗೆ ವಿಡಿಯೋ ದೊಡ್ಡದಾಯಿತು, ಬಟ್ ನನಗೆ ಆಲ್ಟರ್ನೇಟ್ ಇರಲಿಲ್ಲ. ನಾನು 3 ನಿಮಗೆ ಮಾಡಲೇಬೇಕಿತ್ತು, ಮಾಡಿದ್ದೀನಿ ಇದನ್ನು ಕಂಪ್ಲೀಟಾಗಿ. ಇದು ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ನಿಮಗೆ ಸೆಕೆಂಡ್ ಯೂನಿಟ್ ಟೆಸ್ಟ್ಗೂ ಮತ್ತು ಫೈನಲ್ ಎಕ್ಸಾಮ್ಗೂ ಕೂಡ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ ಲಾಸ್ಟ್ ಆನ್ಸರ್ ಅಂತೂ ನನಗೆ ಕಮೆಂಟ್ ಮಾಡಲೇಬೇಕು ನೀವು. ಓಕೆ.